ಬಹುದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಒಂದ್ ಕಡೆ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿದೆ. ಈ ಕಡೆ ಮಥುರಾ ಕೃಷ್ಣ ಮಂದಿರ ಸರ್ವೆಗೂ ಕೂಡ ಹೈಕೋರ್ಟ್ ಆದೇಶವನ್ನ ಹೊರಡಿಸಿರೋದು. ಅಯೋಧ್ಯೆ ಕಾನೂನು ಹೋರಾಟದ ಬಳಿಕ ಮಂದಿರ ನಿರ್ಮಾಣ, ಸುಪ್ರೀಂ ಕೋರ್ಟ್ ಆದೇಶದಂತೆ ನಿರ್ಮಾಣವಾಗ್ತಿದೆ ಮಂದಿರ. ಇದೇ ಜನವರಿ 22ನೇ ತಾರೀಕು ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಮಥುರಾ ಮಾತ್ರ ಅಲ್ಲ, ಕಾಶಿ ಮಂದಿರದಲ್ಲೂ ಕೂಡ ಸರ್ವೆ ಹೋರಾಟ ನಡೀತಾನೆ ಇದೆ. ಕಾಶಿಯ ಜ್ಞಾನವಾಪಿ ಮಂದಿರ ಸರ್ವೆ ಕೂಡ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಂತೆಯೇ ಜ್ಞಾನವಾಪಿ ಸರ್ವೆ ಕೂಡ ನಡೀತಾ ಇದೆ. ಈಗಾಗಲೇ ಹೇಳಿದ್ನಲ್ಲ, ಒಂದ್ ಕಡೆ ಶ್ರೀರಾಮ ಮಂದಿರ ಲೋಕಾರ್ಪಣೆಗೆ ಅಯೋಧ್ಯೆಯಲ್ಲಿ ಕ್ಷಣಗಣನೆ ಶುರುವಾಗಿದೆ, ಡೇಟ್ ಕೂಡ ಫಿಕ್ಸ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ಮಥುರಾ ಕೃಷ್ಣ ಮಂದಿರ ಸರ್ವೆಗೂ ಕೂಡ ಹೈಕೋರ್ಟ್ ಆದೇಶವನ್ನು ಹೊರಡಿಸಿರೋದು. ಡಿಸೆಂಬರ್ 18ರ ಒಳಗೆ ಸರ್ವೆ ಮಾಡುವಂತೆ ಆದೇಶವನ್ನು ಹೊರಡಿಸಿರೋದು. ಅಯೋಧ್ಯೆ ಕಾನೂನು ಹೋರಾಟದ ಬಳಿಕ ಮಂದಿರ ನಿರ್ಮಾಣವಾಗ್ತಾ ಇದೆ. ಒಂದು ಕಡೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆಯೇ ನಿರ್ಮಾಣ ಆಗ್ತಾ ಇದೆ. ಅದು ಮುಂದಿನ ಜನವರಿ 22ನೇ ತಾರೀಕು ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಇದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆ ಮಥುರಾ ಮಾತ್ರ ಅಲ್ಲ, ಕಾಶಿ ಮಂದಿರದಲ್ಲೂ ಕೂಡ ಸರ್ವೆ ಹೋರಾಟ ಮುಂದುವರಿತಾ ಇರೋದು. ಕಾಶಿಯ ಜ್ಞಾನವಾಪಿ ಮಂದಿರ ಸರ್ವೆ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಆದೇಶದಂತೆಯೇ ಜ್ಞಾನವಾಪಿ ಸರ್ವೆ ನಡೀತಾ ಇದೆ. ಎರಡೂ ಡೆವಲಪ್ಮೆಂಟ್ಗಳ ಮಧ್ಯೆ ಮಥುರಾದಲ್ಲೂ ಕೂಡ ಸರ್ವೆಗೆ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಶ್ರೀಕೃಷ್ಣ ಜನ್ಮಸ್ಥಾನ ಸರ್ವೆಗೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿರೋದು. ಡಿಸೆಂಬರ್ 18ನೇ ತಾರೀಕಿನ ಒಳಗೆ ಸರ್ವೆ ಮಾಡುವಂತೆ ಆದೇಶವನ್ನು ಕೊಟ್ಟಿದೆ. ಶಾಹಿ ಈದ್ಗಾ ಮಸೀದಿಯಲ್ಲಿ ಸರ್ವೆಗೆ ಹೈಕೋರ್ಟ್ ಸೂಚನೆ ಕೊಟ್ಟಿರೋದು. ಕೃಷ್ಣ ಜನ್ಮಭೂಮಿ ಒತ್ತುವರಿ ಮಾಡಿ ಮಸೀದಿ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಸರ್ವೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ರು. ಅದರ ಭಾಗವಾಗಿ ಈಗ ಹೈಕೋರ್ಟ್ ಕೊಟ್ಟಿರುವಂತಹ ಅನುಮತಿ ಇದು. ಶಾಹಿ ಈದ್ಗಾ ಮಸೀದಿ ಇರುವ ಸ್ಥಳದಲ್ಲಿ ಕೃಷ್ಣ ಜನ್ಮಭೂಮಿ ಇತ್ತು, ಅಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಗರ್ಭಗೃಹ ಇರುವ ತಾಣದಲ್ಲೇ ಮಸೀದಿ ನಿರ್ಮಿಸಿದ ಆರೋಪ ಕೂಡ ಕೇಳಿ ಬಂದಿತ್ತು. ಇದೀಗ ಸರ್ವೆಗೆ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ನೋಡಿ, ಮೂರು ಡೆವಲಪ್ಮೆಂಟ್ಗಳು. ಒಂದು ಕಡೆ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ, ಈ ಕಡೆ ಮಥುರಾ ಕೃಷ್ಣ ಮಂದಿರ ಸರ್ವೆಗೂ ಕೂಡ ಹೈಕೋರ್ಟ್ ಆದೇಶ ಕೊಟ್ಟಿರೋದು. ಇದೇ ಜನವರಿ 22ನೇ ತಾರೀಕು ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಅದು ಕೂಡ ಅಷ್ಟೇ ಸುಪ್ರೀಂ ಕೋರ್ಟ್ ಆದೇಶದಂತೆಯೇ ಪಾಲಿಸ್ತಾ ಇರೋದು. ಮಥುರಾ ಮಾತ್ರ ಅಲ್ಲದೆ ಕಾಶಿ ಮಂದಿರದಲ್ಲೂ ಕೂಡ ಸರ್ವೆ ಹೋರಾಟ ನಡೀತಾ ಇತ್ತು. ಕಾಶಿಯ ಜ್ಞಾನವಾಪಿ ಮಂದಿರ ಸರ್ವೆ ಅದೆಲ್ಲ ನಿಮ್ಗೆ ಗೊತ್ತಿದೆ, ಅದ ಸರ್ವೆ ಕೂಡ ನಡೀತಾ ಇದೆ. ಎರಡೂ ಡೆವಲಪ್ಮೆಂಟ್ಗಳ ಮಧ್ಯದಲ್ಲಿ ಮಥುರಾ ಸರ್ವೆಗೂ ಕೂಡ ಇದೀಗ ಅಲಹಾಬಾದ್ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿರೋದು. 2022ರ ಡಿಸೆಂಬರ್ 24ರಂದು ಸರ್ವೆಗೆ ಸ್ಥಳೀಯ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆ ಸ್ಥಳೀಯ ಕೋರ್ಟ್ ಆದೇಶವನ್ನು ಶಾಹಿ ಈದ್ಗಾ ಕಮಿಟಿ ಪ್ರಶ್ನೆ ಮಾಡಿತ್ತು. ಅದು ಹೈಕೋರ್ಟ್ ಮೆಟ್ಟಿಲೇರಿತ್ತು. ಇದೀಗ ಅಲಹಾಬಾದ್ ಹೈಕೋರ್ಟ್ನಿಂದಲೂ ಕೂಡ ಸರ್ವೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಓಕೆ, ಇದೀಗ ವಜ್ರದೇಹಿ ಮಠದ ಸ್ವಾಮೀಜಿಗಳು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮಿಗಳೇ ನಮಸ್ತೆ. 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 ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಬಹುಸಂಖ್ಯಾತ ಹಿಂದೂಗಳ 3 ಡಿಮಾಂಡ್ ಇದ್ದದ್ದೇ ಯಾವತ್ತು ಕೂಡ. ಒಂದು ಅಯೋಧ್ಯೆ, ಒಂದು ಕಾಶಿ ವಿಶ್ವನಾಥ, ಇನ್ನೊಂದು ಮಥುರಾ. ಇದೀಗ ಅಲಹಾಬಾದ್ ಹೈಕೋರ್ಟ್ ಸರ್ವೆ ಆಗಬೇಕು, ಅದು ಕೂಡ ಡಿಸೆಂಬರ್ 18ರ ಒಳಗೆ ಸರ್ವೆ ಆಗಬೇಕು ಅನ್ನುವಂಥದ್ದು. ಈ ಮಾತನ್ನ, ಈ ಸುದ್ದಿಯನ್ನು ಕೇಳಿದಾಗ ನಿಮಗೆ ಪ್ರಪ್ರಥಮವಾಗಿ ಅನಿಸಿದ್ದೇನು? ತುಂಬಾ ಪುಳಕಿತವಾಗ್ತದೆ. ನಮ್ಮದಾಗಿರ್ತಕ್ಕಂಥ ನಂಬಿಕೆ ಮತ್ತೆ ನಮ್ಮದಾಗಿರ್ತಕ್ಕಂಥ ಅಸ್ಮಿತೆ ಅದು ಭಾರತ ದೇಶದಲ್ಲಿ ಉಳಿಬೇಕು. ನಮ್ಗಿರುವುದು 3 ಕ್ಷೇತ್ರಗಳು, ಮಥುರಾ, ಕಾಶಿ, ಅಯೋಧ್ಯೆ. ಈ 3 ಕ್ಷೇತ್ರಗಳು ಬೇರೆಯವರ ವಶದಲ್ಲಿರುವಾಗ ನಮ್ಗೆ ಮಾನಸಿಕವಾಗಿ ನಮ್ಗೆ ನೋವು ಉಂಟಾಗ್ತದೆ. ಅಲ್ಲಿ ನಡೆಯುವಂತಹ ಅನ್ಯ ಪ್ರಕರಣಗಳೆಲ್ಲ ನಮ್ಗೆ ನೋವು ತರ್ತದೆ. ನಮ್ಮ ಧಾರ್ಮಿಕ ಕ್ಷೇತ್ರಗಳು ನಮ್ಮವರಿಂದ ಪೂಜಿಸಲ್ಪಡಬೇಕೇ ಹೊರತು ನಮಗೂ ಕೂಡ ಹೋಗದೇ ಇರುವಂತಹ ಒಂದು ಸಂದಿಗ್ಧ ಸ್ಥಿತಿ ನಿರ್ಮಾಣ ಆಗಬಾರ್ದು ಅನ್ನುವಂಥ ಕಾಳಜಿ ನಮ್ಮದಾಗಿರುವುದರಿಂದ ಈಗಾಗಲೇ ನಮ್ಮ ಜೈನರು ಅದಕ್ಕೆ ಪೂರಕವಾಗಿರುವಂತಹ ಲಿಟಿಗೇಷನ್ ಅನ್ನ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಹಾಕಿದ್ರು. ಹೈಕೋರ್ಟ್ ಅದನ್ನ ಮಾನ್ಯ ಮಾಡಿತ್ತು. ಸರ್ವೆಗೆ ಈ ಹಿಂದೆನೂ ಒಮ್ಮೆ ಆಸ್ಪದ ಕೊಟ್ಟಿತ್ತು, ಅದು ಬೇರೆ ಬೇರೆ ಕಾರಣ. ನಮ್ಮ ಕಾಶಿ ವಿಷಯದಲ್ಲಿ ಅದು ಸ್ವಲ್ಪ ನಿಧಾನ ಆಗಿದೆ ಅಷ್ಟೇ. ಆದ್ರೆ ಈಗ ಅಂತಹ ಒಂದು ಆದೇಶವನ್ನು ಕೊಟ್ಟಿದೆ ಅಂದ್ರೆ ನಾವು ತುಂಬಾ ಆನಂದದಿಂದ ಸ್ವಾಗತಿಸ್ತೇವೆ. ಈಗ ರಾಜ ಸ್ವಾಮಿಗಳೇ, ಒಂದು ಮಾತು, ಯಾಕಂದ್ರೆ ತುಂಬಾ ಜನರಿಗೆ ಈ ಒಂದು ವಿಚಾರ ಅರ್ಥ ಆಗಲ್ಲ. ಈಗ ಒಬ್ಬ ಮುಸ್ಲಿಂ ಒಂದು ಅದ್ಭುತ, ಇದೇ ಭಾರತ ದೇಶದಲ್ಲಿ ಒಂದು ಅದ್ಭುತವಾದಂಥ ಮಸೀದಿಯನ್ನು ಕಟ್ಟಿ
ಅಲ್ಲಿ ಅವರ ಪ್ರಾರ್ಥನೆ ಮತ್ತೊಂದು ಮಗದೊಂದು ಯಾವುದಾದ್ರೂ ಆಗ್ತಾ ಇದ್ರೆ ಯಾವುದಾದ್ರೂ ಹಿಂದೂಗಳಿಗೆ ಅದರ ಬಗ್ಗೆ ವಿರೋಧ ಇದೆಯಾ? ಈ ವಿರೋಧ ಯಾಕೆ ಕೇಳ್ತಾ ಇದೀನಿ ಅಂತಂದ್ರೆ ಈಗಲೂ ಇದೆ, ಬೇಕಾದಷ್ಟು ಮಸೀದಿಗಳಿದೆ. ಅಲ್ಲಿ ಯಾವುದೇ ರೀತಿ ವಿಜೃಂಭಣೆಯಲ್ಲಿ ಯಾವೆಲ್ಲ ರೀತಿಯಲ್ಲಿ ಅವರ ಧರ್ಮಾನುಸಾರ ಮತಾನುಸಾರ ಏನ್ ಬೇಕಿದ್ರು ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಹಿಂದೂಗಳ ವಿರೋಧ ಇದೆಯಾ? ಆದ್ರೆ ಹೇಳಿ 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 ಜಯಪ್ರಕಾಶ್ ಜಿ, ಈ ಮಾತನ್ನ ತಾವುಗಳು ಹೇಳುವ ರೀತಿಯನ್ನ ನಾವು ಗಮನಿಸಿದಾಗ ಎಲ್ಲೂ ಕೂಡ ಇಂತಹ ಅವಿರೋಧ ಸಂದರ್ಭಗಳು ವಿರೋಧ ಸಂದರ್ಭಗಳು ಎಲ್ಲೂ ಬಂದಿಲ್ಲ. ಅದನ್ನು ಯಾವ ಹಿಂದೂ ಮಾಡಲಾರ ಎನ್ನುವುದನ್ನ ಮುಕ್ತವಾಗಿ ಹೇಳಬೇಕು. ಅದನ್ನು ಯಾರು ವಿರೋಧಿಸೋದಿಲ್ಲ. ಕರೆಕ್ಟ್. ಅದೇ ಈಗ ಅವತ್ತಿನಿಂದ ಇವತ್ತಿನ ತನಕ ಇದ್ದದ್ದು ಅಯೋಧ್ಯೆಯಲ್ಲಿ ಅದನ್ನ ಕೆಡವಿ ಕಟ್ಟಲಾಗಿದೆ. ನಂಬರ್ 1. ಹೌದು. ಕಾಶಿ ವಿಶ್ವನಾಥ ಮಂದಿರದಲ್ಲಿ ಕಾಣ್ತಾ ಇದೆ. ಹಿಂದೂಗಳ ಧರ್ಮದಲ್ಲಿ ಹೇಗಿದೆ ಅಂತಂದ್ರೆ ಯಾವಾಗ ನಂದಿ, ಅದು ಸಣ್ಣ ಮಕ್ಕಳಿಗೂ ಸಂಸ್ಕಾರ ಗೊತ್ತಿದೆಯೋ ಗೊತ್ತಿಲ್ಲದೆ ಇದ್ರು ಕೂಡ ಎಲ್ಲಿ ನಂದಿ ಇರ್ತಾನೆ, ನಂದಿಯ ಮುಂದೆ ಈಶ್ವರ ಅಥವಾ ಲಿಂಗ ಇರುತ್ತೆ ಅಥವಾ ಒಂದು ಮೂಷಿಕ ವಾಹನ ಇದ್ರೆ ಮೂಷಿಕನ ಮುಂಭಾಗದಲ್ಲಿ ಗಣಪತಿ ಇರ್ತಾನೆ ಅಥವಾ ಗರುಡನ ಮುಂಭಾಗದಲ್ಲಿ ವಿಷ್ಣು ಇರ್ತಾನೆ. ಹಾಗೇನೆ ಇಲ್ಲೆಲ್ಲ ಹೋದಾಗ, ನಾವು ಕಾಶಿಗೆ ಹೋದಾಗಲೂ ಅಷ್ಟೇ, ಅಲ್ಲೊಂದು ಜ್ಞಾನವ್ಯಾಪಿ ಮಸೀದಿ ಕಾಣುತ್ತೆ, ಒಂದು ರೀತಿಯಲ್ಲಿ ಕಸಿವಿಸಿ ಉಂಟಾಗತ್ತೆ. ಮತ್ತೊಂದು ಕಡೆ ಮಥುರಾಕ್ ಹೋದಾಗ ಅಲ್ಲಿ ಈಗ ಕಾಣುವಂತ ಯಾವುದು ಒಂದು ಕೋಣೆ ಕೊಠಡಿ ಕಾಣುತ್ತೆ ನಮ್ಗೆ, ಜೈಲು ಇಲ್ಲ, ಅಲ್ಲೊಂದು ಮಸೀದಿ ಬರುತ್ತೆ, ಶಾಹಿ ಮಸೀದಿ ಕಾಣುತ್ತೆ. ಸೊ ಹಾಗಿರುವಾಗ ಅವತ್ತಿಂದ ಇವತ್ತಿನ ತನಕ ಹೋರಾಟಗಳಾಗ್ತಾ ಇದ್ದದ್ದು ಇದನ್ನ ಬಿಟ್ಟು ಕೊಡಬೇಕು. ಫಸ್ಟ್ ಆಫ್ ಆಲ್ ಜಗಳದಲ್ಲೂ ಅಲ್ಲ, ಇದು ನಮ್ಮದಲ್ಲ, ಇದು ಕೆಡವಿ ಅವತ್ತು ಅವರು ಕಟ್ಟಿದ್ದಾರೆ, ಹಾಗಾಗಿ ಇದನ್ನು ಹಿಂದೂಗಳಿಗೆ ಬಿಟ್ಟು ಕೊಡಬೇಕು ಅನ್ನೋಂಥ ಹೋರಾಟಗಳಾಗ್ತಾ ಇದೆ ವಿನ ಬೇರೆ ಯಾವುದೋ ಒಂದು ಅನ್ಯ ಧರ್ಮೀಯರೋ ಮತ್ತೊಬ್ಬ. ಯಾಕಂದ್ರೆ ಭಾರತ ದೇಶ ಪ್ರತಿಯೊಬ್ಬರಿಗೂ ಕೂಡ ಆಸ್ಥಾನವಾಗಿದೆ, ಎಲ್ಲರಿಗೂ ಕೂಡ. ಈಗ ಬರ್ತಿರುವಂತಹ ಈ ಆದೇಶ, ಈಗ ಬರ್ತಿರುವಂತಹ ಸರ್ವೆಯ ಈ ಆದೇಶ ಯಾವ ರೀತಿ ಬಹುಸಂಖ್ಯಾತ ಹಿಂದೂಗಳಿಗೆ ಒಂದು ರೀತಿಯಲ್ಲಿ ಸಮಾಧಾನವನ್ನು ತಂದು ಕೊಡಬಹುದು ಅಂತೇಳಿ. ಜಯಪ್ರಕಾಶ್ ಜಿ, ಒಂದು ಮಾತನ್ನ ತಮ್ಮ ಗಮನಕ್ಕೆ ತರಬೇಕು. ತಾವು ಇದನ್ನ ಎಕ್ಸ್ಪ್ಲೈನ್ ಮಾಡಿದ ರೀತಿ ಬಹಳ ಅದ್ಭುತವಾಗಿದೆ. ಯಾವತ್ತೂ ಕೂಡ ಹಿಂದೂಗಳು ಅನ್ಯಮತೀಯರ ಜೊತೆ ಸಂಘರ್ಷಕ್ಕೆ ಹೋಗುವ ಪ್ರಮೇಯವೇ ಉಂಟಾಗಿರ್ಲಿಲ್ಲ. ಯಾವ ಸಂದರ್ಭದಲ್ಲಿ ಅನ್ಯಮತೀಯರು ಅರ್ಥಾತ್ ಇಸ್ಲಾಂನ ಹೊಂದಿಕೊಂಡಿದ್ದವರು ಈ 3 ಕ್ಷೇತ್ರಗಳನ್ನ ತುಂಬಾ ಮನಸ್ಸಿನಿಂದ, ಒಂದು ಒಳ್ಳೆ ಮನಸ್ಸಿನಿಂದ ನ್ಯಾಯಾಲಯಕ್ಕೆ ನಾವು ಹೋಗದೇನೆ, ಕಟಕಟೆ ಹತ್ತದೇನೆ ನ್ಯಾಯವಾಗಿ